ಅಪ್ಪ ಅಳ್ತಾ ಇದೀಯಾ? ಯಾಕೆ ಪಾಪ? ನಮ್ಮಪ್ಪ ಅಳ್ತೈತೆ. ಅಯ್ಯೋ ಯಾಕೋ ಪಾಪ? ರಾತ್ರಿ ಬೆಳಗ್ಗೆಯಿಂದೇನೋ ಅವನಿಗೆ ಇದಾಗೈತೆ ಅನ್ಸುತ್ತೆ. ಅವನೊಂದು ತರವಾಗಿ ಮಾತಾಡ್ತಿದ್ನ. ಅಲ್ಲ ಇಲ್ಲೇ ಹುಡುಕ್ತಾ ಇದೀನಿ, ಪೊಲೀಸ್ ಹತ್ರಕ್ಕೆ ಹೋಗ್ಬಿಟ್ಟು ಮಾತಾಡೋಣ ಅಂತ. ಈ ಡೌ ಮಾಡೋದು ಎಕ್ಸ್ಟ್ರಾ ಡೌ ಮಾಡ್ತಾ ಇದ್ದ ನಮ್ಮಮ್ಮ. ಕೊಟ್ಬಿಡಿ ಪರವಾಗಿಲ್ಲ, ಹೋದ್ರೋಗ್ಲಿ, ಅವ್ನು ಬಂದ್ರೆ ಸಾಕು ಅಂತ ಗೊತ್ತಾ ಅಂತ ನಿಮ್ಮಪ್ಪ. ಹೋದ್ರೆ ಓಲಿ ಎಲ್ಲ ಓಲಿ ಬಾ ಅಷ್ಟೇ, ಏನ್ ಮಾಡಲ್ಲ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಅಂಡ್ ಗೈಸ್ ಏನ್ ಗೊತ್ತಾ, ಸೊ ನಾನು ಮತ್ತೆ ಅಮ್ಮ ಇಬ್ರು ಸೇರಿ ಒಂದು ಅಪ್ಪಂಗೆ ಒಂದು ಪ್ರ್ಯಾಂಕ್ ಮಾಡಿದ್ವಿ. ಸೊ ದಟ್ ಹೈದರಾಬಾದ್ ಅಲ್ಲಿ ನಂದು ಐಫೋನ್ 17 Pro Max ಕಳ್ದೋಗ್ಬಿಟ್ಟೈತೆ ಅಂಡ್ ಪೊಲೀಸ್ ಹತ್ರಕ್ಕೆ ಹೋಗ್ತಾ ಇದೀವಿ. ಚೆನ್ನಾಗಿದೆ ಹುಡುಕ್ತಾ ಇದೀವಿ. ನಾನು ಯಾವ ತರ ಮಾಡಿದ್ದೀನಿ ಅಂದ್ರೆ, ಅಪ್ಪ ನಿಮಿಷ ಇರಪ್ಪ ಸಿಕ್ತು ಓಡು ಅಂದ್ರೆ ಓಡಿಸ್ಕೊಂಡು ಹೋಗ್ತಿರೋ ತರ, ಲೈಕ್ ಅವ್ರಿಗೆ ಗೊತ್ತಾಗೋ ತರ ಹಂಗ್ ಬೇರೆ ಮಾಡಿದೆ. ಆಮೇಲೆ ಫೈನಲಿ ಲಾಸ್ಟ್ ಅಲ್ಲಿ ನಮ್ಮ ಅಪ್ಪಂಗೆ ಗೊತ್ತಾದ್ಮೇಲೆ ಅಪ್ಪ ತುಂಬಾ ಎಮೋಷನಲ್ ಆಗ್ಬಿಟ್ರು. ಅಪ್ಪ ಕಣ್ಣಲ್ಲಿ ನೀರ್ ನೋಡಿ ನನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಂಗೆ ನಮ್ಮ ಅಪ್ಪನ ಕಣ್ಣಲ್ಲಿ ನೀರು ನೋಡೋಕ್ಕಂದ್ರೆ ಆಗೋದೇ ಇಲ್ಲ. ಬಟ್ ಆದ್ರೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಕ್ ಈ ತರ ಒಂದು ಪ್ರ್ಯಾಂಕ್ ಅಪ್ಪ ಕಣ್ಣಲ್ಲಿ ನೀರು ತರಿಸೋದೆ ಅಂತ. ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಇವಾಗ ನಾನು ಮತ್ತೆ ನಮ್ಮಮ್ಮ ಯಾವ ತರ ಪ್ಲಾನ್ ಮಾಡ್ಬಿಟ್ಟು ನಾವು ಅಪ್ಪಂಗೆ ಪ್ರ್ಯಾಂಕ್ ಮಾಡಿದ್ವಿ ಅಂತ ನೆಕ್ಸ್ಟ್ ಕ್ಲಿಪ್ ಬರುತ್ತೆ ನೋಡಿ ಗೈಸ್. ಇವಾಗ ಅಮ್ಮ ಒಂದು ಐಡಿಯಾ ಕೊಡ್ತಾರೆ ಅಪ್ಪಂಗೆ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ. ಮೊನ್ನೆ ತಾನೇ ಹೇಳ್ತಿದ್ರಂತೆ, ಹುಷಾರಾಗಿ ಹೋಗ್ಬೇಕು, ಅವನು ಫೋನ್ಗಿನ್ ಕತ್ಕೊಂಡು ಹೊಂಟೋಗ್ಬಿಟ್ರೆ ಹೆಂಗೆ ಏನು ಎತ್ತ ಅಂತ ಹೇಳ್ತಿದ್ರಂತೆ. ಅದಕ್ಕೋಸ್ಕರ ನಮ್ಮಮ್ಮ ಇವಾಗ ನಮ್ಮ ಅಪ್ಪಂಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಆಗೈತಂತೆ, ಏನು ಮಾಡೋದು ಅಂತ ಒಂದು ಹುಳ ಬಿಡುತ್ತೆ. ಏನು ಹೇಳ್ತಾರೆ ಕೇಳೋಣ ಇರಿ. ಕಮಾನ್ ಮಾಮ್ ಕಮಾನ್. ಚೆನ್ನಾಗಿದೆ. ಎಲ್ಲಿದ್ಯಾ? ಸುದೀಪ್ ಫೋನ್ ಮಾಡಿಲ್ವಾ? ಇಲ್ಲ, ಯಾಕೆ ಮಾಡ್ಬೇಕಿತ್ತು ಅಂದೆ. ಮಾಡಿದ್ರಲ್ಲ ಬೆಳಿಗ್ಗೆ. ಈಗ ಮಧ್ಯಾಹ್ನ ಮಾಡಿದ ನನಗೆ. ಏನಂತೆ? ಮೊಬೈಲ್ ಕಳ್ದೋಗೈತಂತೆ. ಯಾವ್ದು? ದೊಡ್ಡದೆ, ಅಲ್ಲೇ ರೂಮ್ ಹತ್ರ. ಅದಕ್ಕೆ ಬೆಳಗ್ಗೆನೆ ಬರ್ತಾ ಇದ್ದೋ, ಅದನ್ನೇ ಹುಡುಕ್ತಾ ಇದ್ದೀನಿ, ಸಿಕ್ಲಿಲ್ಲ. ನಿಮ್ಗೆ ಹೆಂಗೆ ಹೇಳೋದು ಅಂತ ಹೇಳಿ ಗೊತ್ತಿಲ್ವಂತ. ಎಲ್ಲಿ ಬಿಟ್ನು, ಅಲ್ಲೇ ಮನೆ ರೂಮಿಗೆ ಬಂದು ನೋಡಿದಂತೆ, ಸಿಕ್ಲಿಲ್ವಂತೆ. ನಾವೇನ್ ಮಾಡೋಣ, ಮೂರ್ ಮಾಡಿಕೊಂತ ಯಾವನ್ ಹೇಳ್ದ ನಾವು. ಫೋನ್ ಮಾಡ್ಬೇಕಾಯ್ತು ಅವನ್ಗೆ. ನಾನ್ ಮಾಡಲ್ಲ ಬಿಡು, ಏನ್ ಮಾಡೋಣ ಮಾಡ್ಬಿಟ್ಟು ಹುಡಿಕೊಡಕ್ಕಾಗತ್ತ? ಹೋಗಿ ನಾನು ರಾತ್ರಿ ಬೆಳಗ್ಗೆಯಿಂದೇನೋ ಅವನಿಗೆ ಇದಾಗೈತೆ ಅನ್ಸುತ್ತೆ. ಅವನೊಂದು ತರವಾಗಿ ಮಾತಾಡ್ತಿದ್ನ. ಅದಕ್ಕೆ ಹೋದ್ರೈತದ ಬರವ, ಯಾಕೆ ಟೆನ್ಷನ್ ಮಾಡ್ಕತಿ ಅಂದೆ. ಅದಕ್ಕೆ ಹಂಗಲ್ಲ ಕಣಮ್ಮ, ನಾನು ಎಷ್ಟು ಜೋಪಾನದಿಂದ ನೋಡ್ಕೊಂಡಿದ್ರು ಸಿಕ್ಲಿಲ್ಲ ಕಣಮ್ಮ ಅಂದ. ನನಗೆ ಬೇಜಾರಾಯ್ತು. ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಕಾನ್ಫರೆನ್ಸ್ ಕಾಲ್ ಅವನಿಗೆ ಫೋನ್ ಮಾಡ್ಬಿಟ್ಟು ನನ್ನ ಜೊತೆ ಕಾನ್ಫಿಡೆಂಟ್ ಹಾಕು. ಈ ಬಾ ಅಂತ ಹೇಳ, ನೀನೇ ಮಾತಾಡು. ಮತ್ತೆ ಏನ್ ಮಾತಾಡೋಣ? ಯಾಕೆ ಮಾಡು ಒಂದ್ಸರಿ ನೋಡೋಣ, ಅದೇನ್ ಹೇಳ್ತಾನೆ ಕೇಳು. ಹೋಲಿ ಮಾಡಿ ನೋಡೋಣ, ಅದ್ ಯಾಕೆ ಬೇಜಾರಲ್ಲಿದ್ದ. A few moments later. ಹಲೋ. ಹಾ ಏನಾಯ್ತು? ಮಮ್ಮಿ ಲೈನಲ್ಲಿ ಐತ್ ನೋಡು. ಏನ್ಮಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೇಳ್ಬಿಡ ಪಪ್ಪಂಗೆ, ಹೇಳ್ಬಿಡ ಅಂತ ಹೇಳಿದ್ದಾನೆ. ಹಾ ಇನ್ನೊಂದ್ಸಲ ಒಂದೊಂದು ತಗೊಂಡೋಯ್ತಿ ಅಷ್ಟೇ. ಮತ್ತೆಲ್ಲ ಕರೋನಾ ಬುದ್ಧಿ ಬಂದಾಗ ಇನ್ನೊಂದು ತಗೊಂಡೋದ ಅಲ್ಲ ಇಲ್ಲೇ ಹುಡುಕ್ತಾ ಇದೀನಿ, ಪೊಲೀಸ್ ಹತ್ರಕ್ಕೆ ಹೋಗ್ಬಿಟ್ಟು ಮಾತಾಡೋಣ ಅಂತ. ಪೊಲೀಸ್ ಏನ್ ಮಾಡ್ತಾರೆ? ಎಲ್ಲಿ ಕೊಟ್ಟಿದ್ದೆ ನಿನಗೆ ಗೊತ್ತಿರ್ಬೇಕಲ್ವಾ? ಅವ್ರಿಗೊಂದು ಮಾತು ಹೇಳೋಣ ಅಂತ ತೇಜುಬ್ರನ್ನ ಹೇಳ್ತಿದ್ರು. ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಯಾವ್ದೋ ಗುಂಪಲ್ಲಿ ಹೋಗೋ ಟೈಮಲ್ಲಿ ಗೊತ್ತಾಯ್ತಿಲ್ಲ. ಏನ್ ಮಾಡೋಣ ಅಷ್ಟೇ. ಇನ್ನೊಂದ್ಸಲ ಒಂದ್ ತಗೊಂಡೋಯ್ತಾನೆ ಅಷ್ಟೇ. 3 ಮೊಬೈಲ್ ಇಟ್ಬಿಟ್ಟು ಒಂದ್ ತಗೊಂಡೋಗ ಅಷ್ಟೇ. ಇನ್ನು ನೆಕ್ಸ್ಟ್ ಟೈಮ್ 3 ತಗೊಂಡೋಗ್ಬೋದು, ಒಂದ್ ತಗೊಂಡೋಯ್ತಾನೆ. ಏನಾಗಲ್ಲ. ಪೊಲೀಸ್ನವ್ರುಗಳು ರುಡಿ ಕೊಡಲ್ವಾ? ಅವ್ರೇ ನೋಡಿ ಕೊಡ್ತಾರೆ. ಅದೇನೋ ಟ್ರ್ಯಾಕ್ ಮಾಡ್ತಾರಂತ ಅವರೆಲ್ಲ ಗೊತ್ತಿಲ್ಲ ನಮ್ಗೆ. ಅವ್ರಿಗೆ ಗೊತ್ತಿರುತ್ತೋ ನೋಡೋ. ಫ್ರೆಂಡ್ಸ್ ಬ್ರೋ ಅವ್ರ ಸುದೀಪ್ ಅವ್ರೇ ಗೊತ್ತಿರುತ್ತೆ ಟ್ರ್ಯಾಕ್ ಮಾಡೋದೇನು ನಮ್ಗೆ. ಇದು ಇನ್ನೊಂದು ನಂದು ಲೆಫ್ಟ್ ಇಯರಿಂಗ್ ಎಲ್ಲ ಬಿದ್ದೋಗ್ಬಿಟ್ಟೈತಮ್ಮ. ಲೆಫ್ಟ್ ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಾಯಿ ನನ್ ಮಗನೆ ಹೋಗಂತೆಗೆ ಹೂಬೆ ನನ್ ಮಗನೆ, ನಿನಗೆ ಅಂತೂ ನಿನಗೆ ಜವಾಬ್ದಾರಿ ಇಲ್ಲ ಕಣ್ಲ. ನಾನು ಅದನ್ನೇ ಹೇಳಿದ್ದು, ಎಲ್ಲ ಬಿಟ್ಟು ಹೋಗಂತ ಹೇಳಿದ್ದು.
ಈಗಿನ ರೇಟಲ್ಲಿ ಅದು ಬೇರೆ ಕಳ್ಕೊ ಬಂದಿದ್ಯಾ? ಈಗೆಲ್ಲ ಹೋದ್ರು ಆಯ್ತು, ಎಲ್ಲ ಬಿಚ್ಚಿದ್ರು ಬಾರ, ಬಾ ಮನೆ ಬರ್ರ ಅಂತ ಸೀದಾ ಸರನ ಬಿಚ್ಚಿ ಕೊಟ್ಬಿಟ್ಟು ಬಾರ. ಇಲ್ಲ ಓದಿ ಬಾ. ನಿಂಗ್ ಅದ್ ಮನೆಗ್ ಬಂದಾಗ ಹೇಳೋಣ ಅಂತ ಇದ್ದೆ, ನೀನ್ ಬೇರೆ ಈಗ್ಲೇ ಹೇಳ್ಬಿಟ್ಟಲ್ಲ ಅದಕ್ಕೆ. ಸರಿ ಆಯ್ತು ಬಾ, ಹೋದ್ರೆ ಹೋಲಿ. ಇನ್ನೊಂದ್ಸಲ ಒಂದ್ ಹಿಡ್ಕೊಂಡು ಹೋಗಿ ಬಾ, ಒಂದ್ ಮೊಬೈಲ್ ಮಲ್ಗಿಡು, ಒಂದ್ರಲ್ಲಿ ಹೋಗು. ಹೋಗ್ ಒಂದ್ ಸಾಕ್ತಾನೆ, ಒಂದ್ ತಗೊಂಡ್ ಹೋಗುವಂತ. ಆಗ ಒಂದೇ ಇದ್ದಾಗ ಗಮನ ಇರುತ್ತೆ, ಕೈಲಿ ಹಿಡ್ಕೊಂಡಿರ್ತೀಯ. ಮೂರ್ ಹಿಡ್ಕೊಂಡೋಗ ಹಂಗೆ ಆಗಲ್ಲ. ಅದಲ್ಲಿ ಒಂದ್ ಯಾವ್ದೋ ಫೇಮಸ್ ಮಾರ್ಕೆಟ್ ಇತ್ತು, ಮಾರ್ಕೆಟ್ ಒಳಗೆ ಹೋಗ್ತಿದ್ವಿ, ಅಲ್ಲಿ ಏನೋ ಆಗಿರ್ಬೇಕು ನಾವು. ಸರಿ ಏನೋ ಆಗ್ಲಿ ಬಾ, ತಗೊಂಡು ಬಸ್ ಹತ್ರಿ ಮತ್ತೆ. ಯೋಚನೆ ಮಾಡ್ಬೇಡ ಬಾ, ನಮ್ಮ ಅಪ್ಪಂಗೆ ಏನೋ ಗೊತ್ತಾಯ್ತು ಅನ್ಸ್ತೈತೆ ನನಗೆ ಯಾಕೋ. ಯೋಚನೆ ಮಾಡ್ಬೇಡ ಬಿಡು, ಇನ್ನೇನ್ ಮಾಡಕ್ಕಾಗ್ತದೆ. ಕಂಪ್ಲೇಂಟ್ ಅಲ್ಲಿ ಕೊಡಾಗಿದ್ರೆ ಕೊಡಿ, ಇಲ್ಲಾಂದ್ರೆ ಬನ್ನಿ ಅಷ್ಟೇ. ಫೋನ್ ಟ್ರ್ಯಾಕು ಪಂಜಾಗಟ್ಟೆಯಿಂದ ಆ ಕಡೆ ಒಂದು ಅಮೀರ್ಪೇಟ್ ಅಂತ ಐತೆ, ಆ ಕಡೆಗೆ ಹೋಯ್ತು, ಆಮೇಲೆ ಅಲ್ಲಿಂದ ಸ್ವಿಚ್ ಆಫ್ ಆಯ್ತು ಫೋನು. ಸಿಗಂಗಿದ್ರೆ ಇರೋ, ಸಿಗ್ಲಿಲ್ಲ ಅಂದ್ರೆ ಬಾ, ಸಿಗಲ್ಲ ಅಂದ್ರೆ ಅಲ್ಲಿ ಮಾಡಿ. ಅವ್ರು ಫೋನ್ ಮಾಡ್ತಾರೆ ಪೊಲೀಸರಿಗೆ. ಚಿಕ್ಕ ಮೊಬೈಲ್ ಹೋಗಿದ್ದಿದ್ರೆ ಏನು ಅಂತಿದ್ದೆ, ಅದು ದೊಡ್ಡ ಮೊಬೈಲ್ ಅಲ್ವಾ. ಹೋಗ್ರಿ ಬಾರ, ಹೋದಾಗ್ಲ ಬುದ್ಧಿ ಬರೋದಕ್ಕ ಬಾರ. ಅದೆಲ್ಲ ಹೋಗ್ಲಿ, ಮೂರ್ ಜಾಬ್ ಮಾಡಿಕೊಂಡು ಹೋದ್ರೆ ಹಿಂಗೆ ಆಗೋದು. ಇಲ್ಲ ನಂಗೆಲ್ಲ ಬೀಳ್ಸಲ್ಲ, ಹಂಗೆಲ್ಲ ಬಿಡಲ್ಲ ಅದು. ಸರಿ ಸರಿ ಬಾ, ಹೋಗ್ಲಿ ಏನ್ ಮಾಡೋದು. ನನಗೆ ಅನ್ಸ್ತೈತೆ ನಮ್ಮ ಅಪ್ಪಂಗೆ ಗೊತ್ತಾಗೈತೆ, ಪಕ್ಕ ಗೊತ್ತಾಗೈತೆ. ಪಾಪ ಬಂದ್ರೆ ಏನ್ ಮಾಡ್ತೀಯ? ಪಾಪ ಬಂದ್ರೆ ಏನ್ ಮಾಡಂಗ? ಆಯ್ತು, ಈಗ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಬರ್ತೀನಿ, ಇರೋ ನಿಮಿಷ. ಸರಿ ಬಾ, ಗೊತ್ತಾಗ. ಸರಿ. ನೀವ್ ಬಸ್ ಹತ್ತದ್ರಿ, ಅವ್ನ ಅಲ್ಲೆಲ್ಲ ಹೋಗಿ ಬರಷ್ಟು ಇನ್ನೇ 2 ದಿನ ಆಯ್ತದೆ. ನಮ್ಮಮ್ಮ ಈ ಡೌ ಮಾಡೋ ಅಂದ್ರೆ ಎಕ್ಸ್ಟ್ರಾ ಡೌ ಮಾಡ್ತೈತೆ ನಮ್ಮಮ್ಮ. ಏನ್ ಮಾಡಕ್ ಗೊತ್ತಾಗ್ತದೆ. ವಿಚಾರಿಸ್ಬಿಟ್ಟು ಮಾಡ್ತೀನಿ ಪಾಪ. ಸರಿ ಆಯ್ತು, ಬರ್ರಿ ಹೋದ್ರ ಏನು ಇಷ್ಟು ಸುಲಭವಾಗಿ ಹೇಳ್ತೀಯಲ್ಲ? ಏನು ಬಾಯ್, ಇನ್ನೇನು ಮಾಡ, ಬಾಯ್ ಬಿಡ್ಕೊಳಕ್ಕಾಗ್ತೇನೆ. ನಮ್ಮಮ್ಮ ಎಕ್ಸ್ಟ್ರಾ ಡೌ ಕೂತ್ಕೊಳ್ಳಕ್ಕೆ ಏನ್ ಡೌ ಮೇಲೆ ಡೌ ಮಾಡ್ತೀಯ? ಬಾ ಮನೆ ಆಯ್ತು. ಸರಿ ಬಾಬಾ. ಗೈಸ್, ಇನ್ನೊಂದು, ನಾನು ಮೆಲ್ಲಕ್ಕೆ ಯಾವಾಗ ಮಾತಾಡ್ತೀನೋ ನಮ್ಮ ಅಪ್ಪ ಟೆನ್ಷನ್ ಆಗುತ್ತೆ. ಇವಾಗ ನಮ್ಮ ಅಪ್ಪ ಬಾ 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 ಸರಿ ಆಯಿತು ನೋಡ್ಕೊಳ್ಳೋಣ ಬಾ 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 ಅಂತತೆ. ಬಟ್ ನಮ್ಮ ಅಪ್ಪನ ಮನ್ಸಲ್ಲಿ ತಳಮಳ ಹೊಡೆದವರಿತು, ಅಯ್ಯೋ ಫೋನ್ ಕಳ್ಕೊಂಬಿಡ ಸದ್ಯಕ್ಕೆ. ಫೋನ್ ಹೋದ್ರೆ ಹೋಯ್ತು, ಅವ್ನು ಸೇಫ್ ಆಗಿದ್ದಾನಲ್ಲ, ಇಷ್ಟೇ ನೋಡ ನಮ್ಮಪ್ಪ. ನಮ್ಮಮ್ಮ ಡೌ ಮಾಡು ಅಂದ್ರೆ ಎಕ್ಸ್ಟ್ರಾ ಡೌ ಮಾಡ್ತೈತೆ. ಏನ್ ಇಷ್ಟ ಬೇಗ ಬಿಟ್ಕೊಟ್ಬಿಟ್ಟ, ಎಷ್ಟು ಬೇಗನಾ ಅಂತ ಡೌ. ಅಲ್ಲ ನಿಮ್ಮ ಅಪ್ಪ ಯಾವಾಗ್ಲೂ ಹಂಗೆ ನಿನಗೆ ಮನ್ಸು ನೋಯಿಸಲ್ಲ ಗೊತ್ತಾ? ಅದೇ ನಾನಾರು ಚೆನ್ನಾಗಿ ಬೈತೀನಿ. ನಿಮ್ಮ ಅಪ್ಪ ಯಾವತ್ತು ನಾನು ಅವತ್ತು ಹೇಳಿಲ್ವಾ? ಹೇಳದ ಹೇಳು, ಅದೇ ಬಿಚ್ ಕೊಟ್ಬಿಟ್ಟೆ ಬಂದ್ಬಿಡ ಕೇಳು. ಹೇಳಿ ಪರವಾಗಿಲ್ಲ ಹೇಳು. ಯಾರ ಸರ ಕಿತ್ಕೊತೀರ ಬಿಚ್ ಕೊಟ್ಬಿಟ್ಟೆ ಬಂದ್ಬಿಡು. ಅಂದ್ರೆ ಏನು ಏಟು ಗೀಟು ಹೊಡಿಸ್ಕೊ ಬರೋದ್ ಬೇಡ, ಕೊಟ್ಬಿಡ್ಲಿ ಪರವಾಗಿಲ್ಲ, ಹೋದ್ರೋಗ್ಲಿ, ನೀವು ಅವ್ನು ಬಂದ್ರೆ ಸಾಕು ಅಂತ ಗೊತ್ತಾ ಅಂತ ನಿಮ್ಮಪ್ಪ. ನಾವು ಮೊಬೈಲ್ ಬದಲು ಗೋಲ್ಡ್ ಹೇಳ್ಬೇಕಿತ್ತು. ಉದ್ದಾರ ಆತಂಗೆ ನಮ್ಮ ಅಪ್ಪ ಇವಾಗ 6ವರೆಗೆ ಬರ್ತತೆ, ನನಗೂ ನಮ್ಮ ಅಮ್ಮಂಗೆ ಒಂದು 6 ಪ್ಲೇಟ್ ಕೊಡ್ತತೆ. ಗೈಸ್, ನನಗೆ ಅನಿಸ್ತಿರೋದೇನಂದ್ರೆ ನಮ್ಮ ಅಪ್ಪಂಗೆ ಡೌಟ್ ಬಂದೈತೆ, ಇವನು ಏನೋ ಮಾಡ್ತವನೆ. ಫಸ್ಟು 4 ನಿಮಿಷ ಸೀರಿಯಸ್ ಇತ್ತು, ನೋಡಿದೆ ಮುಖದಲ್ಲಿ ಮಾತಲ್ಲಿ ಕಾಣಿಸ್ತು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಇವನು ಹೇಳ್ತಿರೋ ಸುಳ್ಳು ಅಂತ ಗೊತ್ತಾಯ್ತು ನಮ್ಮ ಅಪ್ಪಂಗೆ. ನನ್ನ ಪ್ರಕಾರ ನೋಡ, ಬೇಕಾದ್ರೆ ಬಂದು ಹೇಳುತ್ತೆ, ಇಲ್ಲ ನಮ್ಮಪ್ಪ ಏನೋ ಸುಳ್ಳು ಅಂತ ಅಂದ್ಕೊಂಡೈತೆ. ನನ್ನ ಪ್ರಕಾರ ನಮ್ಮಪ್ಪ ಸ್ಟಾರ್ಟಿಂಗ್ 4 ಮಿನಿಟ್ಸ್ ಮಾತ್ರ ಪ್ರ್ಯಾಂಕ್ ಆದ್ರು, ಇನ್ ಮಿಕ್ಕಿದ ನಿಮಿಷ ಪ್ರ್ಯಾಂಕ್ ಆಗಿಲ್ಲ ಅನ್ಕೋತೀನಿ. ನೋಡೋಣ ಏನಾಗುತ್ತೆ ಅಂತ. A few moments later. ಏನ್ ಮಾಡೋದು, ಕಳ್ದೋಯ್ತು ಅಂದ್ರೆ ಬೇಜಾರಾಯ್ತಲ್ಲ ನನ್ಗಂತೂ. ಏನ್ ಮಾಡ್ಬೋದು, ಏನ್ ಮಾಡಕ ಕಳ್ದೋರ್ ಹೋಯ್ತು ಅಷ್ಟೇ. ಮಾಡ್ಕೊಳ್ಳೋದು ಏನಿಲ್ಲ, ಹೋದ್ರೆ ಅಂತೆ ಮಾಡಕ್ಕಾಗತ್ತೆ. ಚಿಂತೆ ಮಾಡಿ ಮುಗೋದು ಈಗ ರಾತ್ರ ಅಲ್ವಾ. ಈಗಲೇ ಯಾರಿಗೂ ಏನು ಹೇಳ್ಬೇಡ ಬಿಡು, ಕಳ್ದೋಗೈತೆ ಅಂತ. ನಾನು ಯಾಕೆ ಹೇಳಕ್ ಹೋದ ಅನ್ಕೊಳ್ಳೋ. ಅಯ್ಯೋ ನೀನಾ, ಅಯ್ಯೋ ಹಿಂಗೈತೆ ಕಣ್ಲಾ ಅಂತ ಹೇಳ್ತೀಯ. ಒಂದೇ ಮೊಬೈಲ್ ಹೊರಗಡೆ ಹೋಗಿದ್ರೆ ಎಲ್ಲೋ ಎಂತಾವ ಎಲ್ಲ ಬಿಚ್ಚು ಹೋಗಿ ಚೈನಿಗೆ ಬಿಚ್ಚಿಟ್ಟು ಒಂದು ಓಲೆ ಹೋಯ್ತು ಅಂತ ಹೇಳದ್ನಲ್ಲ. ಹೋದ್ರೆ ಓಲೆನೂ ಓಲಿ ಎಲ್ಲ ಓಲಿ ಬಾ ಅಷ್ಟೇ. ಏನ್ ಮಾಡತ್ತ, ಮೊಬೈಲ್ ನನ್ನ ಮೊಬೈಲ್ ಇಲ್ವಾ ಇಲ್ಲಿ, ಸೇಮ್ ಕೊಟ್ಬಿಟ್ಟು ಯಾರು ಸೇಲ್ ಮಾಡ್ರು ಮತ್ತೆ ಇನ್ನೊಂದು ತಗೊಂಡ್ರೆ ನನಗಿದ್ ಬೇಡ. ನನಗೆ ನನಗೆ ಕೊಡು, ಲೈಫ್ ಅಲ್ಲಿ ಇಲ್ವಾ ಅಲ್ಲೇ. ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಕೇಳಿಸ್ಮೇಲೆ ಮಕ್ ಕೊಡ್ತೀನಿ ನಿನಗೆ. ಈ ಫೋನ್ ಇಲ್ವೇನೆ ಇದು ಕೊಟ್ರ ಆಯ್ತು ಬಾ. ನಂದ ನಿನಗ ನೀನ್ ಮಾಡಿಕ ಏನ್ ಮಾಡ್ತೀಯ? ಇನ್ನೊಂದು ದುಡ್ಡು ಕೊಟ್ಟು ತಗೊಳಕಾಗತ್ತ ಹೊಸದವನು? ಇದೇ ಯೂಸ್ ಮಾಡಲ್ಲ ಸಾಕು. ಮಾಡಿಕೊಂಡು ಏನ್ ಮರಿಯಾಗ್ತೈತೆ ನನಗಿಲ್ಲಿ. ಆಯ್ತು ಬಿಡಪ್ಪ, ಇದನ್ನೇ ಯಾರಿಗಾರ ಕೊಡಕ್ಕೆ ಹೇಳು, ಅವ್ನು ತಗೋತಾರೆ 80,000 ಮಗ ಮುಖ್ಯ ಅಂತ ಹೇಳಲಿಲ್ಲ. ಲೇ ಮಂಗ, ಹೋಗತ್ತೆ ನಿದ್ದೆ ಮಾಡಕ್ಕಾಗತ್ತೆ. ಮೊಬೈಲ್ ಹೋದ್ರೆ ಏನ್ ತಗೊಳಕಾಗಲ್ಲ. ಇನ್ನೊಂದ ನಂದೇ ಮೊಬೈಲ್ ಇಲ್ವಾ? ಎಷ್ಟು ಮೊಬೈಲ್ ಅವೆ? ಬೇಜಾರ್ ಮೊಬೈಲ್ ಬಿದ್ದಾವ ಬಾ ಮನೇಲಿ. ಒಂದ್ ಮಾತು 5 ಸರಿ ಹೇಳ್ತೀಯಪ್ಪ ಅಲ್ಲಿ. 2000 years later.
ಇರ್ತೀನಿ ಅಂದ್ರೆ ಫೈಟ್ ಆದಾಗ ಅವಾಗ ನೋಡ್ತಾ ಇರ್ತೀನಿ. ಬಟ್ ಅಪ್ಪ ಕಣ ನಾನು ಜಾಸ್ತಿ ನೋಡಲ್ಲ. ಇರ್ಲಿ, ಎನಿವೇಸ್ ಒಂದು ಪ್ರ್ಯಾಂಕ್ ಅಷ್ಟೇ ಅದು ಅಂತ ಹೇಳ್ತಾ ನೆಕ್ಸ್ಟ್ ಸಿಗುವ. ಟೇಕ್ ಕೇರ್, ಬಾಯ್. ಇರ್ತೀನಿ ಅಂದ್ರೆ ಫೈಟ್ ಆದಾಗ ಅವಾಗ ನೋಡ್ತಾ ಇರ್ತೀನಿ. ಬಟ್ ಅಪ್ಪ ಕಣ ನಾನು ಜಾಸ್ತಿ ನೋಡಲ್ಲ. ಇರ್ಲಿ, ಎನಿವೇಸ್ ಒಂದು ಪ್ರ್ಯಾಂಕ್ ಅಷ್ಟೇ ಅದು ಅಂತ ಹೇಳ್ತಾ ನೆಕ್ಸ್ಟ್ ಸಿಗುವ. ಟೇಕ್ ಕೇರ್, ಬಾಯ್.